ಮಾಸ್ಟರ್ ಶೆಫ್ ಸೌಮ್ಯ ಅವರು. ಹ್ಯಾಪಿ ಆನಿವರ್ಸರಿ ಟು ಯು. ಸದ್ಯಕ್ಕೆ ಇಂಡಿಯನ್ ರಿದಮ್ ನೋಡಿ, ಆಮೇಲೆ ಆಫ್ರಿಕಾಗ ಹೋಗಿ ಮತ್ತೆ. Oh wow, fantastic! ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಯಾಲೆಂಟೈನ್ಸ್ ಡೇ, ಬಟ್ ನಾನು ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಮುಂದಿನ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ ಯಾಕೆ ಲೇಟ್ ಆಯ್ತಂತ. ನಾವೇನು ವ್ಯಾಲೆಂಟೈನ್ಸ್ ಡೇ ಎಲ್ಲ ಸೆಲೆಬ್ರೇಟ್ ಮಾಡಲ್ಲ ಆ್ಯಂಡ್ ನಮಗದು ಅಭ್ಯಾಸವೂ ಇಲ್ಲ. ಸೊ ಹಾಗಾಗಿ ನಾವೇನು ಸೆಲೆಬ್ರೇಟ್ ಮಾಡ್ತಿಲ್ಲ. ಬಟ್ ನಮ್ಮ ಮಾವನ ಮಗ ಬಂದು ನಮ್ಮ ಮನೆ ಎದುರುಗಡೆನೇ ಇರೋದು ಆ್ಯಂಡ್ ಅವ್ರ ವೈಫ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಎಲ್ಲರೂ ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿ ಇಲ್ಲಿ ಒಟ್ಟಿಗೆ ಊಟ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ಕೊಂಡಿರೋಣ ಅಂತ ಹೇಳಿ ಬಂದಿದ್ದೀವಿ. ಬನ್ನಿ ನಿಮಗೂ ನಮ್ಮ ಫ್ಯಾಮ್ಲಿನ ಪರಿಚಯ ಮಾಡ್ಕೊಡ್ತೀನಿ. ಇವ್ರು ಬಂದು ನಮ್ಮ ಮಾವನ ಮಗಳು. ಓ ಇಲ್ಲ ಆಯ್ತಾ ಪೇಸ್ಟ್ ಚಾಪ್ಸ್ ತಾನೇ ಇದು. ಮಾಸ್ಟರ್ ಶೆಫ್ ಸೌಮ್ಯ ಅವರು. ಆಯ್ತಾ ಅದು ಹೇಳು. ಟೇಪ್ ಐತೆ. ಭಾರಿ ಬ್ಯುಸಿ. ಕ್ಯಾಮ್ರಾ ಎತ್ತಿದ ತಕ್ಷಣ ಏನ್ ಬ್ಯುಸಿಯಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ನನ್ನ ಹಸ್ಬೆಂಡ್, ನಮ್ಮ ಮಾವನ ಮಗ ಮತ್ತು ನಮ್ಮ ಮಾವನ ಅಳಿಯ, ಇವರು 3 ಜನನೂ ಸೇರಿಕೊಂಡು ಬ್ಯಾಕ್ ಡ್ರಾಪ್ ರೆಡಿ ಮಾಡ್ತಾ ಇದ್ದಾರೆ ಸೆಲೆಬ್ರೇಷನ್ಗೆ ಅಂತ ಹೇಳಿ. ಸರ್ 3 ಜನನೂ ಸೇರಿಕೊಂಡು ನೀಟಾಗಿ ರೆಡಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡೋದಕ್ಕೆ. ಆ್ಯಂಡ್ ನಮ್ಮ ಮಾವನ ಮಗಳು ಕುಕ್ ಮಾಡಿದರು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ. ಸಕ್ಕತ್ತಾಗಿತ್ತು ಅದೂ ಕೂಡ. ಈ ಥರ ಎಲ್ಲ ಫ್ಯಾಮಿಲಿ ಸೇರಿ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋದ್ರಿಂದ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಆ್ಯಂಡ್ ಆಲ್ಸೋ ಅವ್ರಿಗೂ ಮಗು ಇದೆ, ನಮ್ಮ ಮಾವನ ಮಗಳಿಗೆ. ನನ್ನ ಮಗನಿಗೂ ಅವಳಿಗೂ ಒಳ್ಳೆ ಜೋಡಿ ಆಟ ಆಡ್ಕೊಂಡಿರ್ತಾರೆ ಚೆನ್ನಾಗಿ. ಅದು ಕೂಡ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ನಮ್ಮ ಮಾವನ ಸೊಸೆ ಕೂಡ ಅಷ್ಟೇ, ರಮ್ಯಾ ಅಂತ ಹೇಳಿ ತುಂಬ ಚೆನ್ನಾಗಿ ಮಕ್ಕಳನ್ನೆಲ್ಲ ನೋಡ್ಕೊತಾರೆ. ಅದೂ ಕೂಡ ಖುಷಿ ಆಗುತ್ತೆ. ಸೊ ನನ್ನ ಮಗ ಕೂಡ ಅಷ್ಟೇ, ಯಾರ ಹತ್ರನೂ ಹೋಗಲ್ಲ, ಅವ್ರ ಹತ್ರ ಪಟ್ಟಂತ ಹೋಗ್ಬಿಡ್ತಾನೆ ಕರೆದಿದ ತಕ್ಷಣ. ಸೊ ಈ ಸ್ಯಾರಿನ ಮಮ್ಮಿ ರಮ್ಯಾಂಗೆ ಗಿಫ್ಟ್ ಕೊಡಬೇಕು ಆ್ಯನಿವರ್ಸರಿಗೆ ಅಂತ ಹೇಳಿ ತೊಗೊಂಡು ಬಂದಿದ್ದಾರೆ. ಅವರು ಮದುವೆ ಆದಾಗಿಂದ ಏನೂ ಕೊಟ್ಟಿಲ್ಲ, ಮನೆ ಕರೆದಾಗ್ಲೂ ಬಂದಿರಲಿಲ್ಲ. ಸೊ ಹಾಗಾಗಿ ಕೊಡೋಣ ಅಂತ ಹೇಳಿ ತೊಗೊಬಂದ್ರು. ಆ್ಯನಿವರ್ಸರಿ ಟು ಯು. ಸೊಸೆಗೆ ಗಿಫ್ಟ್ ತಂದವ್ರೆ. ಬಳಸ್ತಾರಪ್ಪ ಇದು ಸಾಕವ ನನಗೆ. ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಡೆಸರ್ಟ್ ತಿನ್ನೋಣ ಅಂತ ಹೇಳಿ ಆಚೆ ಬಂದ್ವಿ. ಸೊ ಪೋಲಾರ್ ಬೇರ್ಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿ ಸಿಕ್ಕಾಬಟ್ಟೆ ರಶ್ ಇತ್ತು. ನನ್ನ ನೇಬರ್ ಒಬ್ಬರು ಅಲ್ಲಿ ಕ್ಯಾಶ್ ಕೌಂಟರಲ್ಲಿ ಆರ್ಡ್ರ್ ತೊಗೋತಾಯಿದ್ರು. ಸೊ ಹಾಗಾಗಿ ಸ್ವಲ್ಪ ಬೇಗ ಈಸ್ಕೊಳ್ಳೋಂಗೆ ಆಯಿತು. ಹಿಯರ್ ಈಸ್ ಮೈ DBC. ಯಾರಿಗೆಲ್ಲ DBC ಇಷ್ಟ ಕಮೆಂಟ್ ಮಾಡಿ, ಯಾಕಂದರೆ ನನಗಂತೂ DBC ಅಂದರೆ ಪ್ರಾಣ. ಎಷ್ಟು ತಿಂದರೂ ಬೇಜಾರಾಗಲ್ಲ. ಸೊ ನನ್ನಿಂದ ಇವ್ರು 3 ಜನಕ್ಕೂ ಹುಚ್ಚಿಡಿಸ್ಬಿಟ್ಟಿದ್ದೀನಿ. DBC ಇದು ಬಿಟ್ಟು ಬೇರೆ ಅವರು ತಿನ್ನೋದಿಲ್ಲ.
ತಿನ್ನೋಕ್ಕೂ ಬಿಡೋದಿಲ್ಲ. ನನಗಿದು ಎಷ್ಟು ಇಷ್ಟ ಅಂತ ನಿಮಗೆ ಗೊತ್ತಾಗೋದೇ ಇಲ್ಲ ಬಿಡಿ, ಅಷ್ಟು ಇಷ್ಟಪಡ್ತೀನಿ ಇದನ್ನು. ಬಕಪಕ್ಷಿಗಳು ಇದು ದೊಡ್ಡ ಬಕಪಕ್ಷಿ. ರುಚಿತ್ ಅಮ್ಮ ಚೆನ್ನಾಗಿತ್ತಾ? You liked it? ಯಾರೋ ಸಿಂಗಲ್ ಇರ್ಬೇಕು ಅದಕ್ಕೆ ಪ್ರೀತಿ ಮಾಡ್ತಾನೆ. Happy? Happy? ನಂತರನೇ ಆಡುತ್ತೆ ನನ್ನ ಬಂಗಾರ. ಸದ್ಯಕ್ಕೆ ಇಂಡಿಯನ್ ರಿದಮ್ ಮೂಡಿ ಆಮೇಲೆ ಆಫ್ರಿಕಾಗೆ ಹೋಗಿ ಬರುತ್ತೆ. ವಾಟ್ ಪಪ್ಪ ಇಸ್ ಡೂಯಿಂಗ್ ಮಗನೆ? ವಾಟ್ ಪಪ್ಪ ಇಸ್ ಡೂಯಿಂಗ್? ಮ್ಯೂಸಿಕ್ ಅಲ್ಲಿ ಹಾಕ್ತಾರೆ. ನೀವೆಲ್ಲ ಹಿಂದಿನ ಬ್ಲಾಗ್ಸಲ್ಲಿ ನೋಡಿದರೆ ಗೊತ್ತಿರುತ್ತೆ, ನನ್ನ ಹಸ್ಬೆಂಡ್ ಶಬರಿಮಲೆಗೆ ಹೋಗಿದ್ರು. ಬರ್ತಾ ಗುರುವಾಯೂರಲ್ಲಿ ಈ ಥರ ಡ್ರಮ್ ಒಂದು ತೊಗೊಂಡು ಬಂದಿದ್ರು. ನನ್ನ ಮಗನಿಗೋಸ್ಕರ ಅವನು ಇದನ್ನು ಕಲಿತಾನೆ ಅಂತ ಹೇಳಿ ತೊಗೊಂಡು ಬಂದಿದ್ದಾರೆ. ಅವ್ನು ಕಲಿತಿಲ್ಲ ಅಂದ್ಬಿಟ್ಟು ಇವರೇ ಕುತ್ಕೊಂಡು ಕಲಿತಾ ಇದ್ದಾರೆ. ರುಚಿತ್ ನಮ್ಮ ಇವತ್ತು ಆರ್ಗನೈಸರ್ ತಂದಿದ್ದಾರಂತೆ. ಆರ್ಗನೈಸರ್ಸ್. ಓ ವಾವ್ ಫ್ಯಾಂಟಾಸ್ಟಿಕ್. ಏನ್ ಚಿನ್ನು ಬಟ್ಟೆ ಬೇಕು ಕೊಟ್ಬಿಟ್ಟಂದ್ರೆ ಆರ್ಗನೈಸರ್ ಅಂತ್ಯ. ಅದರಲ್ಲೇ ಕ್ಲಾತ್ಸ್ ಫೋಲ್ಡ್ ಮಾಡಿಡೋದು. ನಾನು ಕೊಡ್ತೀನಿ ಎಲ್ಲ ಅದ್ರಲ್ಲಿ ಫೋಲ್ಡ್ ಮಾಡಿ ಇಟ್ಕೊಬಿಡು. ಬ್ಯಾಗ್ ಇದ್ದಂಗೆ ಐತಿದ್ದು. ಇದನ್ನ ಹುಡುಗಿ ಕೂದಂಗೆ ಬಂತು, ಇನ್ನೂ ಬಿಚ್ಚೇ ಇಲ್ಲ. ಪ್ಯಾಕಿಂಗ್ ಮಾಡೋಳು ಹುಡುಗಿ ಇರ್ಬೇಕು ಅದಕ್ಕೆ. ನನ್ನ ಹಸ್ಬೆಂಡ್ ಕಬೋರ್ಡಲ್ಲಿ ಎಷ್ಟೇ ನೀಟಾಗಿ ಆರ್ಗನೈಸ್ ಮಾಡಿಟ್ಟಿದ್ರು, ಒಂದು ಎಳಿತಾರೆ 10 ಬೀಳಿಸ್ತಾರೆ. ಸೊ ಅದಕ್ಕೆ ಆರ್ಗನೈಸರ್ ತೊಗೊಂಡು ಬಂದರೆ ನೀಟಾಗಿ ಅದರಲ್ಲೆಲ್ಲನೂ ಫೋಲ್ಡ್ ಮಾಡಿ ಜೋಡಿಸ್ಬಿಟ್ರೆ ಇವರು ಎಳೆದ್ರೂ ಅದು ಬಿದ್ದೋಗೋದಿಲ್ಲ. ಸೊ ಅದಕ್ಕೆ ನಾನಿದು ಆರ್ಗನೈಸರ್ನ ಬುಕ್ ಮಾಡಿದ್ದೆ. ಅದು ಬಂದಿದೆ, ಹೇಗೆ ಜೋಡಿಸೋದು ಅಂತ ಹೇಳಿ ಇವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇವ್ರು ಹೆಂಗೆ ಅಂದರೆ ಒಂದು ಜೋಡಿಸಿರ್ತೀನಿ, ಇನ್ನೊಂದು ಜೋಡಿಸಿರ್ತೀನಿ. ಅದು ಇವಾಗ ಬೇರೆ ಜಾಗ ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ. ಅದರಲ್ಲೂ ಇವರೆಲ್ಲ ಎಳೆದು ಬೀಳಿಸ್ಬಿಟ್ರಂತೂ ನನಗೆ ಮತ್ತೆ ತಿರ್ಗಿ ಅದೇ ಕೆಲಸ, ತಿರ್ಗಿ ಜೋಡಿಸು ಮಾಡು ಅಂತ. ಸೊ ಅದಕ್ಕೆ ಇದನ್ನು ಆರ್ಡ್ರ್ ಮಾಡಿದೆ. ಸೊ ಇನ್ಮೇಲೆ ನೋಡಬೇಕು, ಇದನ್ನೆಲ್ಲ ಜೋಡಿಸ್ಕೊಟ್ರೆ ಇವರು ಹಿಂಗೆ ಇಟ್ಕೊತಾರೆ, ಏನು ಮಾಡ್ತಾರೆ ಅಂತ ಹೇಳಿ. ಬೇಡವಾ ಏಕೆ ಉಳ್ದಿದ್ದು ನಾನು ಮಾಡ್ಕೋತೀನಿ. ನಿಂಗೊಂದು ಸೆಟ್ಟು ನಂಗೊಂದು. ಇದು ಒಳಗಕ್ಕದ ಇದು ಅದು ಬಿಚ್ಕೋಬಾರ್ದು ಅಂತ ನೋಡಿ. ಈಗಲೇ ಲೊಟ್ಟೆ ಹೊಡಿತಾನೆ ನಿನ್ನ ಮಗ. ಹಾಂ ಹೊಡಿ ಹೊಡಿ. ಇಷ್ಟೇ ಲೊಟ್ಟೆ ಹೊಡಿಯೋಷ್ಟು ದೊಡ್ಡವನದ ನೀನು? ಹಾಂ ಲೊಟ್ಟೆ ಹೊಡಿಯೋಷ್ಟು ದೊಡ್ಡವನದ ನೀನು? 2 ನನಗೆ 2 ನಿನಗೆ ಅನ್ನೋ ಥರ ಮಾಡ್ಕೊಬೋದು. ಪಾಪ ನೀನೆಲ್ಲ ಹೋಗ್ತೀಯ, ನೀನು ನಮ್ಮವಳೆ.